ಒಮ್ಮೆ ದಟ್ಟವಾದ ಕಾಡಿನಲ್ಲಿ ಒಂದು ಚತುರ ಮತ್ತು ಜಾಗರೂಕ ನರಿ ವಾಸಿಸುತ್ತಿತ್ತು. ಅದು ಸದಾ ಸುತ್ತಮುತ್ತಲನ್ನು ಗಮನಿಸುತ್ತಾ ಆಹಾರಕ್ಕಾಗಿ ಕಾಡಿನೊಳಗೆ ತಿರುಗಾಡುತ್ತಿತ್ತು. ಒಂದು ದಿನ ಊಟ ಹುಡುಕ್ತಾ ನರಿ ಕಾಡಿನಿಂದ ಹೊರಬಂದು ಹಳ್ಳಿಯ ಅಂಚಿಗೆ ನಿಧಾನವಾಗಿ ಬಂದಿತು. ಸುತ್ತಮುತ್ತ ಯಾರೂ ಇಲ್ಲವೋ ಎಂದು ಅದು ಎಚ್ಚರಿಕೆಯಿಂದ ನೋಡುತ್ತಿತ್ತು. ಅಷ್ಟರಲ್ಲಿ ಅಚಾನಕ್ ನಾಯಿಗಳು ನರಿಯನ್ನು ನೋಡಿ ಜೋರಾಗಿ ಭೌ ಭೌ ಎಂದು ಕೂಗುತ್ತಾ ಅದನ್ನು ಹಿಂಬಾಲಿಸಲು ಶುರು ಮಾಡಿದವು. ಭಯದಿಂದ ನರಿ ಪ್ರಾಣಪಣವಾಗಿ ಓಡತೊಡಗಿತು. ನರಿ ಜೀವ ಉಳಿಸಿಕೊಳ್ಳಲು ಹಳ್ಳಿಯ ಕಿರಿದಾದ ದಾರಿಗಳಲ್ಲಿ ಕುಂಡಗಳನ್ನು ಹಾರುತ್ತಾ ನೀರಿನಲ್ಲಿ ಜುಗಿಯುತ್ತಾ ನಾಯಿಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಹೀಗೆ ಓಡ್ತಾ ಹೋಗ್ತಿದ್ದ ನರಿ ಗಮನಿಸದೆ ಮುಂದೆ ಇದ್ದ ತೊಟ್ಟಿಗೆ ಜಾರಿ ಬಿತ್ತು. ಅದು ಸಾಮಾನ್ಯ ನೀರಲ್ಲ, ಅದು ನೀಲಿ ಬಣ್ಣದ ತೊಟ್ಟಿಯಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ನರಿ ನಿಧಾನವಾಗಿ ತೊಟ್ಟಿಯಿಂದ ಹೊರಬಂತು. ಅದು ತನ್ನನ್ನು ನೋಡಿಕೊಂಡಾಗ ಅದರ ದೇಹ ಸಂಪೂರ್ಣ ನೀಲಿ ಬಣ್ಣವಾಗಿತ್ತು. ನೀಲಿ ಬಣ್ಣವಾದ ನರಿ ಮತ್ತೆ ಕಾಡಿನೊಳಗೆ ನಡೆದು ಬಂದಿತು. ಅದನ್ನು ಕಂಡು ಕಾಡಿನ ಪ್ರಾಣಿಗಳು ಅಚ್ಚರಿಯಿಂದ ದೂರದಿಂದಲೇ ನೋಡುತ್ತಿದ್ದವು. ಕಾಡಿನ ಪ್ರಾಣಿಗಳು ಒಂದೇ ಕಡೆ ಸೇರಿಕೊಂಡವು. ಇದು ಯಾವ ವಿಚಿತ್ರ ಪ್ರಾಣಿ, ಇಷ್ಟು ನೀಲಿ ಬಣ್ಣ ಹೇಗೆ ಎಂದು ಭಯದಿಂದ ಕುಸುಕುಸು ಮಾತಾಡಿಕೊಳ್ಳುತ್ತಿದ್ದವು. ನಾನು ದೇವರಿಂದ ಕಳುಹಿಸಲ್ಪಟ್ಟ ವಿಶಿಷ್ಟ ನರಿ. ಈಗಿನಿಂದ ನಾನು ಈ ಕಾಡಿನ ರಾಜ ಎಂದು ಆ ನರಿ ತಾಕೀತು ಮಾಡಿತು. ಪ್ರಾಣಿಗಳು ಭಯದಿಂದ ಆದರೆ ಗೌರವದಿಂದ ನೀಲ ನರಿಯನ್ನು ತಮ್ಮ ಕಾಡಿನ ರಾಜನೆಂದು ಒಪ್ಪಿಕೊಂಡವು. ನರಿ ತನ್ನನ್ನು ಕಾಡಿನ ರಾಜನೆಂದು ಭಾವಿಸುತ್ತಾ ತಾನೊಬ್ಬನೇ ಕಲ್ಲಿನ ಮೇಲೆ ಕುಳಿತಿದ್ದ. ಪ್ರಾಣಿಗಳು ದೂರದಿಂದ ಮಾತ್ರ ನೋಡುತ್ತಾ ಅದರ ಶಕ್ತಿಯನ್ನು ಭಯದಿಂದ ಗೌರವಿಸುತ್ತಿದ್ದವು. ರಾತ್ರಿ ಕಾಡು ಶಾಂತವಾಗಿತ್ತು. ನೀಲ ನರಿ ಒಂದು ಮರದ ಕೆಳಗೆ ವಿಶ್ರಾಂತಿಯಾಗಿ ಕುಳಿತಿತ್ತು. ಪ್ರಾಣಿಗಳು ದೂರದಿಂದ ನಿಶ್ಶಬ್ದವಾಗಿ ಅದರ ಮೇಲೆ ಕಣ್ಣಿಟ್ಟಿದ್ದವು. ಆದರೆ ರಾತ್ರಿ ನರಿ ತನ್ನ ಸ್ವಭಾವದಂತೆ ಎದ್ದು ಊ ಊ ಎಂದು ಕೂಗಿತು. ಅದರ ನಿಜವಾದ ಧ್ವನಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಸ್ಪಷ್ಟವಾಗಿ ಕೇಳಿಬಂತು. ಪ್ರಾಣಿಗಳು ನರಿಯನ್ನು ಹಿಡಿಯಲು ಶಕ್ತಿಶಾಲಿಯಾಗಿ ಹಿಂಬಾಲಿಸುತ್ತಿದ್ದವು. ನರಿಯು ಭಯದಿಂದ ಕಾಡಿನಲ್ಲಿ ಓಡತೊಡಗಿತು. ಅದೊಂದು ಸಾಮಾನ್ಯ ನರಿ ಎಂಬುದನ್ನು ಕಂಡುಕೊಂಡವು. ಅದರಿಂದ ಅಚ್ಚರಿ, ಸಂತೋಷ ಮತ್ತು ಹಾಸ್ಯ ಕಾಡಿನಲ್ಲಿ ತುಂಬಿತು. ಅಹಂಕಾರ ಮತ್ತು ವಂಚನೆ ಯಾವಾಗಲೂ ತಪ್ಪಿಗೆ ಕಾರಣವಾಗುತ್ತದೆ ಎಂದು ಈ ಕಥೆಯು ನಮಗೆ ತಿಳಿಸಿಕೊಡುತ್ತದೆ.